ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಸರ್ ಸಪ್ಲಿಮೆಂಟರಿ ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನ ಯಾವಾಗ ಕೊಡ್ತಾರೆ, ಜೊತೆಗೆ ಸಪ್ಲಿಮೆಂಟರಿ ಎಕ್ಸಾಮ್ ನಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರ, ನಂತರ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ ಏನಿದೆ ಅಂದ್ರೆ ನಿಮ್ಮ ಆನ್ಸರ್ಸ್ ಪತ್ರಿಕೆಗಳೇನಿದೆ ಅಂದ್ರೆ ಉತ್ತರ ಪತ್ರಿಕೆಗಳೇನಿದೆ ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಥವಾ ತುಂಬಾ ಲೀನಿಯಂಟ್ ಆಗಿ ಕರೆಕ್ಷನ್ಸ್ ಮಾಡ್ತಾರ, ದಯವಿಟ್ಟು ತಿಳಿಸಿ ಸರ್ ಅಂತ ಕೇಳ್ತಾ ಇದ್ರು. ನಂತರ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ? ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೆಕ್ಸ್ಟ್ ಸಪ್ಲಿಮೆಂಟರಿ ಎಕ್ಸಾಮ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನಿಮ್ಮ ಎಲ್ಲ ಒಂದು ಡೌಟ್ಸ್ ಗಳನ್ನ ಈಗ ಕ್ಲಾರಿಫೈ ಮಾಡ್ತಾ ಹೋಗ್ತಾ ಇರ್ತಾನೆ. ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿದನೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಯಾಕಂದ್ರೆ ನೆಕ್ಸ್ಟ್ ಈಗ ಆಲ್ರೆಡಿ ಡಿಗ್ರಿ ಅಡ್ಮಿಷನ್ಸ್ ಯಾವಾಗ ಆಗುತ್ತೆ, ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಲಾಸ್ಟ್ ಡೇಟ್ ಯಾವಾಗ, ಸಿಲೆಬಸ್ ಏನು ಅನ್ನುವಂಥದ್ದನ್ನ ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ಎಂಡ್ ಸ್ಕ್ರೀನ್ ಅಲ್ಲಿ ನೀವು ನೋಡ್ಕೊಳ್ಬಹುದು, ಜೊತೆಗೆ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡಬಹುದು. ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ನ ಮರಿದನೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೀವು ಡಿಗ್ರಿಗೆ ಹೋದ ನಂತರ ನಿಮ್ಮ ಡಿಗ್ರಿಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯಾದಂತಹ ನೋಟ್ಸ್ ಗಳನ್ನ, ಪಾಸಿಂಗ್ ಪ್ಯಾಕೇಜ್ ಗಳನ್ನ ಕೊಡ್ತಾ ಇರ್ತವೆ. ಸೊ ಬನ್ನಿ ಈಗ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ವಿದ್ಯಾರ್ಥಿಯ ಮೊದಲ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಸಪ್ಲಿಮೆಂಟರಿ ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನ ಯಾವಾಗ ಕೊಡ್ತಾರೆ ಸರ್ ಅಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳೇ. ಸೊ ನಿಮ್ಗೆ ಆಲ್ರೆಡಿ ಈಗ ಟೈಮ್ ಟೇಬಲ್ ಬಂದಿರುವಂತದ್ದು ಏನಪ್ಪಾ ಅಂತಂದ್ರೆ 2023 ಅಂದ್ರೆ ಇದೇ ತಿಂಗಳು 23ನೇ ತಾರೀಕಿಂದ ನಿಮಗೆ ಸಪ್ಲಿಮೆಂಟರಿ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ನೀವು ಹಾಲ್ ಟಿಕೆಟ್ ಅನ್ನ ಯಾವಾಗ ಪಡ್ಕೊಳ್ಬೇಕು, ಸೊ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ, ನೀವು ವ್ಯಾಸಂಗ ಮಾಡ್ತಾ ಇರುವಂತಹ, ನೀವು ಓದ್ತಾ ಇರುವಂತಹ ಕಾಲೇಜಿನಲ್ಲಿ ನೀವು ಹಾಲ್ ಟಿಕೆಟ್ ಅನ್ನ ಹೋಗಿ ಪಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಹಾಲ್ ಟಿಕೆಟ್ ಅನ್ನ ಯಾವ ದಿನಾಂಕದಂದು ನೀವು ಪಡ್ಕೊಳ್ಬೇಕು ಅಂತಂದ್ರೆ, 19ನೇ ತಾರೀಕು ಶುಕ್ರವಾರ ಅಥವಾ 20ನೇ ತಾರೀಕು ಶನಿವಾರದಂದು ನೀವು ನಿಮ್ಮ ಕಾಲೇಜಿಗೆ ಹೋಗಿ ಸಪ್ಲಿಮೆಂಟರಿ ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಪ್ಲಿಮೆಂಟರಿ ಎಕ್ಸಾಮ್ ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ? ವಿದ್ಯಾರ್ಥಿಗಳೇ, ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸಪ್ಲಿಮೆಂಟರಿ ಎಕ್ಸಾಮ್ ಏನ್ ಬರಿತಾ ಇದ್ರೆ ವಿದ್ಯಾರ್ಥಿಗಳು, ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗೋದು ಬಹಳ ಕಡಿಮೆ, ಅಂದ್ರೆ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ಸೊ ಆದಷ್ಟು ನೀವು 100ಕ್ಕೆ 35 ಅಂಕಗಳನ್ನ ತೆಗಿಲೇಬೇಕಾಗತ್ತೆ. 100ಕ್ಕೆ 35 ಅಂಕಗಳನ್ನ ತೆಗೆದ್ರೆ ಮಾತ್ರ ನೀವು ಪಾಸ್ ಆಗ್ತೀರಾ. ನಿಮಗೆ ಯಾವುದೇ ರೀತಿಯಾದ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ಸತತವಾಗಿ ಅಭ್ಯಾಸ ಮಾಡಿ, ಮನೆಯಲ್ಲಿ ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡದೇನೆ ಓದ್ತಾ ಬನ್ನಿ, ಖಂಡಿತ ನೀವು ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಬಹುದು. ಜೊತೆಗೆ ನಾವು ಪ್ಲೇ ಲಿಸ್ಟ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಅನ್ನ ಏನು ಹಾಕಿದ್ದೇವೆ ಎಲ್ಲ ಸಬ್ಜೆಕ್ಟ್ಗಳು, ಅದನ್ನ ಮತ್ತೊಮ್ಮೆ ನೀವು ಓದ್ಕೊಳ್ಳಿ. ಸೇಮ್ ಕ್ವಶನ್ಸ್ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ನಿಮಗೆ ಏನಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಪ್ಲಿಮೆಂಟರಿ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಥವಾ ಲೀನಿಯಂಟ್ ಆಗಿ ಮಾಡ್ತಾರ? ವಿದ್ಯಾರ್ಥಿಗಳೇ, ನೀವು ನಿಮ್ಮ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ನ ಬರೆದಾದ ನಂತರ ನೀವೇನಾದ್ರೂ ಕೂಡ ಸರಿಯಾಗಿ ಉತ್ತರಗಳನ್ನ ಬರೆದಿದ್ರೆ ನಿಮಗೆ 100% ಮಾರ್ಕ್ಸ್ ಸಿಗುತ್ತೆ. ಆದ್ರೆ ಇಲ್ಲಿ ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ಸ್ ಮಾಡ್ತಾರ ಅಥವಾ ಲೀನಿಯಂಟ್ ಆಗಿ ಕರೆಕ್ಷನ್ಸ್ ಮಾಡ್ತಾರ ಅನ್ನುವಂತಹ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಏನಪ್ಪಾ ಅಂತಂದ್ರೆ, ನೀವು ಅಕಸ್ಮಾತ್ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ, ಉತ್ತರ ಸರಿ ಇದ್ರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸ್ವಲ್ಪ ಲೀನಿಯಂಟ್ ಆಗಿ ಕರೆಕ್ಷನ್ಸ್ ಮಾಡಿ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಆದ್ರೆ ಉತ್ತರ ಪತ್ರಿಕೆಯಲ್ಲಿ ನೀವು ಯಾವುದೇ ರೀತಿಯಾದಂತಹ ಆನ್ಸರ್ಸ್ ನ ಬರ್ದಿಲ್ಲ ಅಂತಂದ್ರೆ ಇವ್ಯಾಲ್ಯೂಯೇಟರ್ ಏನ್ ಮಾಡ್ತಾರೆ, ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ರಿಂದ ಆದಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡಿ 35 ಅಂಕಗಳನ್ನ ಗಳಿಸುವಂತಹ ರೀತಿಯಲ್ಲಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ? ಸ್ಟ್ರಿಕ್ಟ್ ಆಗಾದ್ರೂ ಮಾಡ್ಲಿ ಅಥವಾ ಲೀನಿಯಂಟ್ ಆಗಾದ್ರೂ ಮಾಡ್ಲಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಪಾಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ, 35 ಮಾರ್ಕ್ಸ್ ನ ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ? ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತಂದ್ರೆ, ನಿಮಗೆ 6ನೇ ತಾರೀಕಷ್ಟರಲ್ಲಿ ಸೆಕೆಂಡ್ PUC ಸಪ್ಲಿಮೆಂಟರಿ ಎಕ್ಸಾಮ್ ಮುಗಿಯುತ್ತೆ. ಜೂನ್ 25ನೇ ತಾರೀಕಿನ ಒಳಗಡೆ ನಿಮಗೆ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಬಂದೇ ಬರುತ್ತೆ ವಿದ್ಯಾರ್ಥಿ ಮಿತ್ರರೇ. ನಂತರ ನೀವು ಡಿಗ್ರಿಗೆ ಹೋಗಿ ಅಡ್ಮಿಷನ್ಸ್ ಆಗಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮರಿದ್ರೆ ಶೇರ್ ಮಾಡಿ, ನಿಮ್ಮ ಪ್ರೀತಿಯ ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡದೇ ಹಾಗೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿದ್ಯಾರ್ಥಿಗಳೇ, ನನ್ನ ಶಕ್ತಿ. ನಮಸ್ಕಾರ.